ಹುಲ್ಯಾಳ ಇವರ ದ್ವಿತೀಯ ಪುಣ್ಯಸ್ಮರಣೋತ್ಸವ ಹಾಗೂ ಭಜನಾ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ದಯಾನಂದ ಸರಸ್ವತಿ ಮಹಾಸ್ವಾಮಿಯ ಪಾದಗಳಲ್ಲಿ ಶಿರಮಾಡಿದು. ಅದೇ ರೀತಿಯಾಗಿ ಮತ್ತೊಬ್ಬರು ಶ್ರೀಗಳಾಗಿರ್ತಕ್ಕಂಥ ಹರ್ಷಾನಂದ ಮಹಾಸ್ವಾಮಿಗಳ ಪಾದಗಳಲ್ಲಿ ಕೂಡ ಶಿರಮಾಡಿದು ಮತ್ತು ಪರಮ ಪೂಜ್ಯ ಶ್ರೀ ಶ್ಯಾಮಾನಂದ ಪೂಜಾರರು ಕೂಡ ಶಿರಮಾಡಿದು. ಮಲ್ಲೇಶ್ವರ ಶರಣರಲ್ಲಿ ಕೂಡ ನಮಸ್ಕರಿಸುತ್ತಾ ಹಾಗೂ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅತಿಥಿಗಳ ಹಾಗೂ ವಿಶೇಷವಾಗಿ ಗೋಟೆ ಗದ್ದಳ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಬಹಳಷ್ಟು ದೊಡ್ಡ ವ್ಯಕ್ತಿತ್ವದ ಒಂದು ಶಿಖರ ಅಂದ್ರೂ ಕೂಡ ಮಾದೇವಪ್ಪ ಹಲ್ಯಾಳವರನ್ನು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅಪ್ಪ ಅವ್ರು ಹೇಳಿದಂಗೆ ಸಮಾಧಿ ಸ್ಥಿತಿಯೊಳಗೆ ಹೋಗುವುದಂದ್ರೆ ಅದು ಬಹಳಷ್ಟು ಶ್ರೇಷ್ಠ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ನಿಮ್ಮಂಥವ್ರ ಕಡೆಯಿಂದ ಸಾಧ್ಯ ಆಗಿರಲಿಲ್ಲ. ಅಂಥ ಒಂದು ಸ್ಥಿತಿಯನ್ನು ಪಡೆದಿರ್ತಕ್ಕಂಥವ್ರು ವಿಶೇಷವಾಗಿ ಎಲ್ಲಿನ ಮಹಾಮರ ಎಲ್ಲಿನ ಕೋಗಿಲೆ ಅಂತಕ್ಕಂಥ ಮಾತನ್ನು ಕೇಳಿದ್ರು. ಹುಲ್ಯಾಳದಲ್ಲಿ ಹುಟ್ಟಿ ಬಂದು ನಮ್ಮ ಚಪ್ಪರ ತೋಟದಲ್ಲಿ ಸದ್ಗತಿಯನ್ನು ಕಲಿತ್ಕೊಂಡು ವಿಶೇಷವಾಗಿ ಯಾವತ್ತೂ ಕೂಡ ಸಂಗೀತದಲ್ಲಿ ಬೆರೆತುಕೊಂಡು ನಮ್ಮ ಜೊತೆಗೆ ಇರ್ತಕ್ಕಂಥದ್ದನ್ನು ನಾವು ಇದನ್ನು ಒಂದು ವಿಶೇಷ ಸಾಧಕರಿಂದ ಮತ್ತು ವಿಶೇಷವಾದಂಥ ಶಕ್ತಿಯನ್ನು ಪಡೆದುಕೊಂಡವರಿಗೆ ಮಾತ್ರ ಸಾಧ್ಯ ಆಗ್ತದೆ. ಮತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಚಪ್ಪರವರು ಭಾಳಷ್ಟು ಜವಾಬ್ದಾರಿಯುತವಾಗಿ ಎಲ್ಲರನ್ನು ಸೇರಿಸಿ ಎರಡೂ ಗ್ರಾಮದ ಹಿರಿಯರ ಜೊತೆಗೆ ವಿಶೇಷವಾಗಿ ತಾಲೂಕಿನ ಎಲ್ಲ ಗಣ್ಯಮಾನ್ಯರನ್ನು ಕೂಡ ಕರೆಸಿ ಶ್ರೀಗಳನ್ನು ಕರೆಸಿ ಭಾಳಷ್ಟು ಅದ್ಭುತವಾಗಿ ಮಾಡಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನು ಬಯಸ್ತೇನೆ. ಮತ್ತು ಇನ್ನೂ ಸಾಕಷ್ಟು ಕಾಮಗಾರಿ ಉಳಿದೈತಿ, ಅದಕ್ಕೂ ಕೂಡ ನಿಮ್ಮ ಜೊತೆಗೆ ನಾವು ಅದೀವಿ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸ್ತಾ ಇದೇ ರೀತಿಯಾಗಿ ಈ ಕಾರ್ಯಕ್ರಮ ಮುಂದೆ ಕೂಡ ಬೆಳೀಲಿ, ವರ್ಷದಿಂದ ವರ್ಷಕ್ಕೆ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.